ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ನಮ್ಮ ಚಾನಲಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಬೇಬಿ ಕಾರ್ನ್ 65 ಮಾಡ್ತಾಯಿದ್ದೀನಿ. ಎಷ್ಟು ಸಾಕಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಈಗ ಈ ಬೇಬಿ ಕಾರ್ನ್ 65ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಬೇಬಿ ಕಾರ್ನ್ ಬರ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಸೊ ಅದು ಚಿಕ್ಕ ಚಿಕ್ಕದು ಇರುತ್ತಲ್ಲ, ಸ್ವಲ್ಪ ಸಣ್ಣ ಸಣ್ಣದು ನೋಡಿ ತೊಗೋಬೇಕು. ಅದನ್ನು ನಾನಿಲ್ಲಿ 2 ಭಾಗದ ಥರ ಕಟ್ ಮಾಡಿ ಬಿಸಿ ಕುದೀತಾ ಇರೋ ನೀರಿಗೆ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಹಾಕಿದ್ದೀನಿ. ಒಂದು 5 ನಿಮಿಷ ಮುಚ್ಚಿಡ್ಬೇಕಷ್ಟೇ, ತುಂಬ ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು. ಅದಾದಮೇಲೆ 5 ನಿಮಿಷ ಆದಮೇಲೆ ಕ್ಲೀನಾಗಿ ಹಿಂಗೆ ಸಾಫ್ಟ್ ಆಗಿರುತ್ತೆ. ಈ ಬೇಬಿ ಕಾರ್ನ್ ಆಗಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ಸೊ ಇದನ್ನು ಬಿಸಿ ನೀರಿಗೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಗೆ ಸ್ವಲ್ಪ ಸಾಲ್ಟ್ ಹಾಕಿ ಸುಮ್ಮನೆ ಅದನ್ನು ಬಾಯ್ಲ್ ಮಾಡ್ಕೊಬೇಕು. ಬಾಯ್ಲ್ ಮಾಡಿದ್ದನ್ನ ಒಂದು ಪ್ಲೇಟ್ಗೆ ತಕ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಡೀಪ್ ಫ್ರೈ ಮಾಡೋದು. ತುಂಬಾ ಸಖತ್ತಾಗಿರುತ್ತೆ. ಈ ಮದುವೆ ಮನೆಗಳಲ್ಲೆಲ್ಲ ಹಾಕ್ತಾರೆ ಸೈಡ್ ಡಿಶ್ ಆಗಿ. ಈಗ ಅನ್ನ ರಸ ಏನಾದರೂ ಮಾಡಿದರೆ ನೆಂಚ್ಕೊಳ್ಳೋಕೆ ಏನೂ ಇಲ್ಲಾಂದರೆ ಈ ಥರ ಒಂದು ಕರ್ಕೊಂಡು ತಿಂತಿದ್ರೆ 2 ಸಲ ಊಟ ಮಾಡ್ಬೋದು, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಚೆನ್ನಾಗಿಲ್ಲ ಅಂದರೂ ಸಾಂಬಾರು ಈ ಥರದ್ದೊಂದು ಸೈಡ್ ಡಿಶ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಡುಗೆಯಾಗ. ಸೊ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಸಲ ಎಷ್ಟು ಬೋರಿಂಗ್ ಆಗಿಬಿಡುತ್ತೆ ಅಂದರೆ ಅಡುಗೆ ಮಾಡೋದು ತುಂಬಾ ಬೋರಿಂಗ್ ಆಗಿಬಿಡುತ್ತೆ ನೋಡಿ. ಈಗ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು, ಹಾಗೆ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡು ಇಲ್ಲಿ ಜರ್ಡಿ ಮಾಡ್ತಾಯಿದ್ದೀನಿ. ಸೊ ಜರ್ಡಿ ಸಿಗಲಿಲ್ಲ, ಸೊ ಹಾಗಾಗಿ ಈ ಒಂದು ಸಾಸರಲ್ಲಿ ಜರ್ಡಿ ಮಾಡ್ತಾಯಿದ್ದೀನಿ. ಸೊ ಕ್ಲೀನಾಗಿ ಜರ್ಡಿ ಮಾಡ್ಕೊಬೇಕು. ಯಾವುದೇ ಒಂದು ಲಮ್ಸ್ ಇಲ್ಲದೆ ಥರ ಅದನ್ನು 3 ಪ್ರಪೋರ್ಷನೇಟ್ನ ಹಾಕಿ ಕ್ಲೀನಾಗಿ ಹಿಟ್ಟನ್ನು ಕ್ಲೀನಾಗಿ ಜರ್ಡಿ ಇಟ್ಕೊಬೇಕು. ಆ ಜರ್ಡಿ ಹಿಡ್ದಿರೋ ಹಿಟ್ಟನ್ನು ನಾವು ಇಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ವಲ್ಲ ಬೇಬಿ ಕಾರ್ನ್ನ, ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ನ ಅಂದರೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡಬೇಕು. ಸೊ ಇದು ನೀವೆಲ್ಲ ಕಬಾಬ್ ಹೇಗೆ ಮಾಡ್ತೀರಾ ಆ ಥರನೇ, ಬಟ್ ಸಖತ್ತಾಗಿರುತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಈ ಚಳಿಗಾಲಕ್ಕೆ ಬಿಸಿ ಬಿಸಿಯಾಗಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ಥರದ್ದು ಮಾಡಿಕೊಟ್ರೆ ಹೆಂಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ. ಇದ್ರ ಜೊತೆ ಒಂದು ಲೋಟ ಹಾಲು ಕೊಟ್ಬಿಟ್ರೆ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮುಗ್ದೇ ಹೋಗ್ಬಿಡುತ್ತೆ ನೋಡಿ. ಈಗ ಇಲ್ಲಿ ನಾನು 2 ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಆ ಕಾಶ್ಮೀರಿ ಚಿಲ್ಲಿ ಪೌಡರ್ ಜಸ್ಟ್ ಕಲರ್ಗಷ್ಟೇ, ಖಾರ ಏನಿರಲ್ಲ. ನಿಮಗೆ ಖಾರ ಬೇಕು ಅಂದರೆ ಅಚ್ಚಕಾರದ ಪುಡಿ ಕೂಡ ಎಕ್ಸ್ಟ್ರಾ ಹಾಕ್ಕೋಬೋದು. ನಾನಿಲ್ಲಿ ಮಕ್ಳಿಗೆ ಮಾಡ್ತಾರೋದ್ರಿಂದ ಖಾರ ಜಾಸ್ತಿ ಆಗ್ತಾಯಿಲ್ಲ. ಹಾಗೆ ನಾನಿಲ್ಲಿ ತೇಜು ಕಬಾಬ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನಾನು ತೇಜು ಕಬಾಬ್ ಪೌಡ್ರಲ್ಲಿ ಏನು ಖಾರ ಇರುತ್ತೆ ಅದಷ್ಟೇ ನಾನು ಹಾಕಿರೋದು, ಎಕ್ಸ್ಟ್ರಾ ಖಾರನ ಆ್ಯಡ್ ಮಾಡಿಲ್ಲ. ಬಿಕಾಸ್ ಆಫ್ ಮಕ್ಕಳಿಗೆ ಖಾರ ಕಮ್ಮಿ ಇರಬೇಕು, ಖಾರ ತಿನ್ನಲ್ಲ ಜಾಸ್ತಿ ಅದಕ್ಕೆ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡು, ನೀರನ್ನ ಸ್ವಲ್ಪ ಉದುರಿಸ್ಕೊಂಡು ಕ್ಲೀನಾಗಿ ಅದನ್ನು ಎಲ್ಲ ಮಿಕ್ಸಪ್ ಆಗೋ ಥರ ಕಲಿಸ್ಕೋಬೇಕು. ನೀವು ಫಸ್ಟೇ ಕಲಿಸ್ಬಿಟ್ಟು ಆಮೇಲೆ ಕೂಡ ಬೇಬಿ ಕಾರ್ನ್ ಹಾಕೋಬೋದು. ಬಟ್ ನಾನು ಈ ಥರ ಕಲಿಸೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಕಡೆಗೂ ಮ್ಯಾರಿನೇಟ್ ಆಗುತ್ತೆ. ಇದನ್ನು 1/4 ಗಂಟೆ ಇಟ್ಬಿಟ್ರೆ ಕ್ಲೀನಾಗಿ ಮ್ಯಾರಿನೇಟ್ ಆಗುತ್ತೆ. ಈ ಚಳಿಗೆ ಅಡುಗೆ ಮಾಡೋದು ಯಾರಪ್ಪ, ಆ ನೀರು ಮುಟ್ಟೋದು ತಣ್ಣೀರು ಮುಟ್ಟೋದು ಯಾರಪ್ಪ ಅಂತ ಅನಿಸ್ಬಿಡುತ್ತೆ. ಲೇಡೀಸ್ಗಂತೂ ಎಸ್ಪೆಷಲಿ ತುಂಬಾ ಕಷ್ಟ ಆಗುತ್ತೆ. ಬೆಳಿಗ್ಗೆನೇ ಎದ್ದು ಮಕ್ಕಳಿಗೆ ಟಿಫನ್ ಮಾಡಿ, ಎಲ್ರಿಗೂ ಟಿಫನ್ ಮಾಡಿ ಮಕ್ಕಳನ್ನೇ ದೊಡ್ಸೋದಿದೆಯಲ್ಲ, ಈ ಚಳಿಗಾಲದಲ್ಲಿ ದೊಡ್ಡ ನರಕ ಅದು. ಸೊ ಆವಾಗ ಬೇಜಾರಾಗ್ಬಿಡುತ್ತೆ. ಈ ಮಧ್ಯೆ ನಾನು ಸ್ವಲ್ಪ ವೀಡಿಯೋ ಬೇರೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅಯ್ಯೋ ಹೋಗಿ ಯಾರು ಮಾಡ್ತಾರೆ ಅನ್ನೋ ಅಷ್ಟು ಒಂದ್ಸಲ ಏನೋ ಜೀವನದ ಮೇಲೆ ಜಿಗುಪ್ಸೆ ಬಂದುಬಿಡುತ್ತೆ. ಅದಾದಮೇಲೆ ತಿರ್ಗಾ ನಾವು ಮೋಟಿವೇಶನ್ನ ತೊಗೊಂಡು ತಿರ್ಗಾ ನಾವು ಅದನ್ನು ಕಮ್ ಬ್ಯಾಕ್ ಮಾಡಬೇಕು. ಇಲ್ಲಾಂದರೆ ಅದು ಲೈಫ್ ಸರಿ ಹೋಗಲ್ಲ. ಅಯ್ಯೋ ಸಾಕು ಅನ್ನೋ ರೇಂಜ್ಗೆ ಆಗಿಬಿಟ್ಟಿರುತ್ತೆ. ಸೊ ಆವಾಗ ಏನಾದರೂ ಈ ಥರ ಮಕ್ಕಳಿಗೆ ಕೇಳಿದಾಗ ರುಚಿಯಾಗಿ ಏನಾದರೂ ಮಾಡಿಕೊಡೋದ್ರಿಂದ ತುಂಬ ಈಸಿಯಾಗಿ ನಾವು
ಮತ್ತೆ ರಿಟರ್ನ್ ಆಗ್ಬೋದು. ನೋಡಿ ಇದನ್ನು ನಾನು ಸ್ವಲ್ಪ ರವೆನ ಅದಕ್ಕೆ ಕೋಟಿಂಗ್ ಕೊಡ್ತಾ ಇದ್ದೀನಿ. ಯಾಕೆಂದರೆ ಕೆಲವೊಂದು ಸ್ವಲ್ಪ ರವೆ ಕೊಟ್ಟಿದ್ದೀನಿ, ಹಾಗೆ ಡೀಪ್ ಫ್ರೈ ಕೂಡ ಹಾಗೆ ಮಾಡಿದ್ದೀನಿ. ಬಟ್ ರವೆ ಕೊಟ್ಟಿದ್ದು ತುಂಬಾ ಚೆನ್ನಾಗಿರುತ್ತೆ. ಈ ಮದುವೆ ಮನೆಗಳಲ್ಲಿ ಹಾಕ್ತಾರೆ ಈ ಥರ ಒಂದು ರವೆ ಕೋಟಿಂಗ್ ಹಾಕ್ಬಿಟ್ಟು, ಹಾಗೆ ಕೂಡ ಹಾಕ್ಬೋದು. ರವೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಕರ್ಮ ಆಗಿ. ಮಾಮೂಲಿ ಹಾಕಿದ್ರು ಹಾಗೆ ಕೂಡ ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಏನು ಅಂದರೆ ಎಣ್ಣೆಲಿ ರವೆ ಬಿಟ್ಕೊಂಡ್ಬಿಡುತ್ತೆ, ಆವಾಗ ಬೇಜಾರಾಗುತ್ತೆ. ಹಾಗಾಗಿ ನಾನು ರವೆನ ಸ್ವಲ್ಪ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಹಾಗೆ ಪ್ಲೇನ್ ಡ್ರೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು, ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ನಂದು ಅಕ್ಕ ಮಗಳಿದ್ದಾಳೆ, ತುಂಬ ಇಷ್ಟ ಆಯಿತು ಅವಳಿಗಂತೂ. ಬುನಾ ಅದು ಮಾಡಿಕೊಡು ಅಂತ ಇರ್ತಾಳೆ. ಅವಳಿಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನೀವು ಕೂಡ ಮನೇಲಿ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಒಂದು ಸ್ಪೆಷಲ್ಲಾಗಿ ಏನಾದರೂ ಈ ಥರ ಮಾಡ್ತಾಯಿದ್ರೆ ಮಕ್ಳಿಗೆ ಫಸ್ಟು ಮನೆಗೆ ಹೋಗೋಣ, ಫಸ್ಟು ಸ್ಕೂಲ್ ಬಿಟ್ಟ ತಕ್ಷಣ ಮನೆಗೆ ಹೋಗೋಣ ಅನ್ನೋ ಒಂದು ಮೈಂಡ್ಸೆಟ್ ಬಂದುಬಿಡ್ತಾರೆ ಮಕ್ಕಳು. ಸೊ ಮಕ್ಕಳು ಅಂದ್ರೇ ಹಾಗೆ ಬರೀ ತಿಂಡಿ ಪೋತಗಳು, ಕೆಲವ್ರಿಗೆ ಬರೀ ಆಟ ಇರ್ತಾರೆ. ಬಟ್ ಮಕ್ಕಳು ಏನು ತಿಂದೇ ಇರೋ ಮಕ್ಕಳಿಗೆ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಆವಾಗ ಸ್ವಲ್ಪ ಟ್ರೈ ಮಾಡಿ ತಿಂತಾರೆ. ಈ ಬೇಬಿ ಕಾರ್ನ್ ಎಲ್ಲ ಕೆಲವು ಮಕ್ಕಳು ತಿನ್ನೋದೇ ಇಲ್ಲ. ಆವಾಗ ಈ ಥರ ಒಂದು ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ, ಟೇಸ್ಟ್ ನೋಡ್ತಾರೆ, ಈ ಥರ ಇರ್ತಾ ಅಂತ ಅದನ್ನ ಕಂಟಿನ್ಯೂ ಮಾಡ್ತಾರೆ. ನಾವು ಯಾವಾಗ ತರಕಾರಿನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿಸಲ್ಲ ಆವಾಗ ಮಕ್ಕಳು ಅದನ್ನು ಬಿಟ್ಬಿಡ್ತಾರೆ. ದೊಡ್ಡವರಾಗ್ತಾ ಕ್ಯಾರೆಟ್ ತಿನ್ನಲ್ಲ, ಆಲೂಗಡ್ಡೆ ತಿನ್ನಲ್ಲ, ಹುಳಿಕಾಯಿ ತಿನ್ನಲ್ಲ, ಆವಾಗ ಬಾಡಿಗೆ ಯಾವುದೇ ಒಂದು ಪ್ರೋಟೀನ್ ಅನ್ನೋದು ಸಿಗಲ್ಲ. ಸೊ ನಾವು ಕ್ಲೀನಾಗಿ ನಾವು ತಿನ್ಸೋದ್ರಲ್ಲಿರುತ್ತೆ. ಮಕ್ಕಳಿಗೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದರೂ ಹೇಳಿ ತಿನ್ಸಿದ್ರೆ ಚಿಕ್ಕದ್ರಿಂದ ಏನೋ ಹೇಳ್ತಾರಲ್ಲ, ಮಕ್ಕಳನ್ನ ನುಗ್ಗೆನ ಮುರಿಸಾಕಬೇಕು, ಮಕ್ಕಳನ್ನ ಒಡೆದ್ಸಾಕಬೇಕು ಅಂತ. ಸೊ ಹಾಗೆ ನಾವೆಲ್ಲ ಹಾಗೆ ಬೆಳೆದಿದ್ದು. ಹಾಗಾಗಿ ಈಗಿನ ತಾಯಿದಿರು ಜಾಸ್ತಿ ಹೊಡಿಯೋಕ್ಕೆ ಹೋಗಲ್ಲ. ನನ್ನ ಮಗಳು ಅನ್ನೋ ರೇಂಜಿಗೆ ಇರ್ತಾರೆ. ಮೀನ್ಸ್ ಒಂದೇ ಪಾಪುಗಳು ಇರ್ತಾವಲ್ಲ. ಸೊ ಹಾಗಾಗಿ ತುಂಬಾ ಪ್ರೀತಿ ಕೊಟ್ಟಿರ್ತಾರೆ, ಹೊಡಿಯೋಕ್ಕೆ ಬಡಿಯೋಕ್ಕೆ, ಅವಕ್ಕೆ ಬೈಯೋದಕ್ಕೂ ಕೂಡ ಏನು ಹೋಗಲ್ಲ. ಬಟ್ ನಾವೆಲ್ಲ ಆಗ 5 ಜನ 6 ಜನ ಮಕ್ಕಳು ಇದ್ದಿದ್ದು. ಆವಾಗಂತೂ ಒಬ್ರಿಗೆ ಬಿದ್ದರೆ 4 ಜನಕ್ಕೂ ಪಕ್ಕ ಮಿಸ್ಸಿಲ್ಲ, ಬೀಳ್ತಾನೆ ಇರ್ತಿತ್ತು. ಹಾಗೆ ತುಂಬಾ ಚೆನ್ನಾಗಿರ್ತಿತ್ತು ಆಗಿನ ಕಾಲನೇ. ಬಟ್ ಈಗಿನ ಕಾಲದಲ್ಲೆಲ್ಲ ಹಾಗಿಲ್ಲ, 1 2 ಇರ್ತವೆ. ಆಟ ಆಡೋಕ್ಕೆ ಪಕ್ಕದ ಮನೆಯವ್ರನ್ನ ಇವ್ರನ್ನ ಕರಿಬೇಕು. ನಾವೇನಾದರೂ ಆಟ ಆಡಬೇಕಿತ್ತು ಅಂದರೆ ಆವಾಗ ನಾವೇ ಸೇರ್ಕೊಂಡು ಆಟ ಆಡ್ಕೊಂಡ್ಬಿಡ್ತಾಯಿದ್ವಿ, ಅಷ್ಟು ಚೆನ್ನಾಗಿರ್ತಿತ್ತು. ನೋಡಿ ಇದು ಕರೆದ ಮೇಲೆ ಈ ಥರ ಬಂತು. ಸೊ ತುಂಬಾ ಟೇಸ್ಟಿಯಾಗಿತ್ತು. ಇದಕ್ಕೆ ಟೊಮೆಟೊ ಸಾಸ್ ಜೊತೆ ನೀವು ಸರ್ವ್ ಮಾಡಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ಇದು ರವೆ ಇಲ್ಲದೆ ಹಾಕ್ತಾ ಇರೋವಂಥದ್ದು. ಇದು ಕೂಡ ತುಂಬ ಚೆನ್ನಾಗಿತ್ತು, ಒಳ್ಳೆ ಕಬಾಬ್ ಟೇಸ್ಟ್ ಬಂದಿರುತ್ತೆ. ಸೊ ಬೇಬಿ ಕಾರ್ನ್ 65 ಯಾರಿಗೆಲ್ಲ ಇಷ್ಟ ಆಯಿತು ನೀವು ಕೂಡ ಮನೇಲಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಕ್ಕತ್ತಾಗಿರುತ್ತೆ. ಕರಮ್ ಅಂತ ಇರುತ್ತೆ ಮೇಲ್ಗಡೆ ಎಲ್ಲ, ಒಳಗಡೆ ಎಲ್ಲ ಫುಲ್ ಸಾಫ್ಟ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಈ ಒಂದು ಡಿಶ್ನ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ನಿಮ್ಮ ಮನೇಲಿ ಯಾವ್ಯಾವ ಮಕ್ಕಳಿಗೆ ಡಿಫ್ರೆಂಟಾಗಿ ಏನಾದರೂ ಇಷ್ಟ ಅದನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ. ನಾನು ನಿಮಗೆ ಆ ಒಂದು ಡಿಶ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಸೊ ಈ ಥರ ಇತ್ತು ಡಿಶ್ಶು, ತುಂಬಾ ಇಷ್ಟ ಆಯಿತು. ಸೊ ಎಸ್ಪೆಷಲಿ ನಮ್ಮ ಅಕ್ಕನ ಮಗಳು ಇಬ್ಬರಿದ್ದಾರೆ, ಅವರಿಬ್ಬರು ಆಟ ಆಡಬೇಕಂದ್ರೆ ಅವರಿಬ್ಬರೇ ಆಟ ಆಡಬೇಕು. ಬಟ್ ನಾವೆಲ್ಲ ಆಟ ಆಡ್ತಿದ್ದಾಗ ಹಂಗಲ್ಲ. ಆವಾಗ ಸೆಟ್ ಆಡ್ತಾಯಿದ್ವಿ, ಕಳ್ಳ ಪೊಲೀಸ್ ಆಡ್ತಾಯಿದ್ವಿ, ಆಮೇಲೆ XOX ಅಂತ ಆಡ್ತಾಯಿದ್ವಿ. ಎಲ್ಲ ಇಂಡೋರ್ ಇದು ಆಟಗಳನ್ನೇ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ವಿ. ಬಟ್ ಈಗಿನ ಮಕ್ಕಳಿಗೆ ಸೆಟ್ ಆಡೋಣ ಅಂದರೆ ಇಬ್ಬರು ಇರ್ತಾರೆ. ಏನು ಸೆಟ್ ಆಡ್ತಾರೆ? ಕಳ್ಳ ಪೊಲೀಸ್ ಆಡೋಣ ಅಂದರೆ ಇಬ್ಬರು ಇರ್ತಾರೆ, ಒಬ್ಬರು ಇರ್ತಾರೆ. ಏನು ಆಟ ಆಡೋಕ್ಕಾಗುತ್ತೆ? ಅಯ್ಯೋ ತುಂಬಾ ಬೋರಿಂಗ್. ನಂಗೆ ಒಂದ್ಸಲಿ ನೆನೆಸ್ಕೊಂಡ್ರೆ ನಮ್ಮ ಒಂದು ಬಾಲ್ಯ ಅಂದರೆ ನಮ್ಮ ಒಂದು ಚೈಲ್ಡ್ಹುಡ್ ಎಷ್ಟು ಕ್ಯೂಟಾಗಿ ಎಷ್ಟು ಸೂಪರಾಗಿ ಎಂಜಾಯ್ ಮಾಡಿದ್ದೀವಿ ಅಂದರೆ ಈಗಿನ ಮಕ್ಕಳು ಇಲ್ಲ. ಈಗಿನ ಮಕ್ಕಳು ಬರೀ ಬರೀ ಮೊಬೈಲ್ ಇಟ್ಕೊಂಡೇ ಅವ್ರದ್ದು ಜೀವನ ಕಳೆದೋಗ್ಬಿಡುತ್ತೆ. ಸೊ ಈ ಇಂಡೋರ್ ಗೇಮು ಔಟ್ಡೋರ್ ಗೇಮು ಅವೇನಿಲ್ಲ. ನಾವು ಅವಾಗ ಏನು ಕಲ್ಬೇಕಾ ಮಾಡಬೇಕಾ ಏನೋ ಆಟ ಎಲ್ಲ ಆಡ್ತಾಯಿದ್ವಿ, ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ವಿ. ಅವೆಲ್ಲ ಈಗಲೂ ಕೂಡ ನೆನಪಾಗುತ್ತೆ. ಆಮೇಲೆ ಇದು ಐಸ್ ಆಡ್ತಾಯಿದ್ವಿ, ಅದನ್ನು ಉಚ್ಕೊಳ್ಳೋಕೆ ಎಷ್ಟೋ ದೂರ ಹೋಗ್ತಾಯಿದ್ವಿ. ಆಮೇಲೆ ಬಂದು ಡಬ್ಬ ಹೊಡಿಯೋದು, ಅಯ್ಯೋ ಸಖತ್ತಾಗಿರ್ತಿತ್ತು ಆಟಗಳು. ಈಗಿನ ಮಕ್ಕಳು ಅವೆಲ್ಲ ಆಟನೇ ಆಡಲ್ಲ. ಆಮೇಲೆ ಕಬಡ್ಡಿ ಖೋಖೋ ಎಲ್ಲ ಆಡ್ತಾಯಿದ್ವಿ, ವಾಲಿಬಾಲ್ ಎಲ್ಲ ಆಡ್ತಾಯಿದ್ವಿ. ಈಗಿನ ಮಕ್ಳಿಗೆ ಅವೆಲ್ಲ ಏನಿಲ್ಲ. ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಯಾವುದಾದ್ರೂ ಒಂದು
ಗೇಮ್ ಬರ್ತಾ ಇದೆ ಮೊಬೈಲಲ್ಲಿ ಅಥವಾ ಯಾವುದಾದ್ರೂ ಒಂದು ಟಾಯ್ಸ್ದು ಏನಾದರೂ ಬರ್ತಾ ಇದೆ ಸ್ಟೋರೀಸು ಅದು ನೋಡಿಕೊಂಡೇ ಕಳೆದು ಬಿಡ್ತಾರೆ. ಬಟ್ ಆಗಿನ ಕಾಲದಲ್ಲೆಲ್ಲ ನಾವು ತುಂಬ ಚೆನ್ನಾಗಿ ನಮ್ಮ ಒಂದು ಬಾಲ್ಯನ ನಾವು ಎಂಜಾಯ್ ಮಾಡಿದ್ದೀವಿ. ಅದಕ್ಕೂ ನಮ್ಮ ತಂದೆ ತಾಯಿ ಇರ್ತಾರಲ್ಲ, ನಮ್ಮ ಪೇರೆಂಟ್ಸು ಅವ್ರ ಬಾಲ್ಯನ ಇನ್ನೂ ತುಂಬ ಚೆನ್ನಾಗಿ ಕಳೆದಿರ್ತಾರೆ. ಸಖತ್ತಾಗಿರುತ್ತೆ. ಯಾಕೆಂದರೆ ಇವತ್ತೇನೋ ಒಂಥರ ಚೈಲ್ಡ್ಹುಡ್ ತುಂಬಾ ನೆನಪಾಯ್ತು. ಈ ಥರ ಎಲ್ಲ ತಿಂಡಿ, ನಮಗೆ ಈ ಥರ ಎಲ್ಲ ತಿಂಡಿನೇ ಇರ್ತಿರ್ಲಿಲ್ಲ. ನಮ್ಗೆ ಇವೆಲ್ಲ ಬೇಬಿ ಕಾರ್ನ್ ಅಂದರೆ ಏನು ಅನ್ನೋದೇ ಗೊತ್ತಿರಲಿಲ್ಲ ಆವಾಗ. ಇಶಿಕಾ, ಇದು ಹೆಂಗಿತ್ತಪ್ಪ? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ ನಿಂಗೆ? ಅದೇನು ಹೇಳು, ಬೇಬಿ ಕಾರ್ನ್ 65 ಅಂತ ಅದ ಹೆಸರು. ತುಂಬ ಚೆನ್ನಾಗಿತ್ತಾ? ಖಾರ ಆಯ್ತಮ್ಮ? ಖಾರ ಇರಲಿಲ್ಲ. ಬೇಬಿ ಕಬಾಬು ಅದ ಹೆಸರು ಕಬಾಬು ಅಲ್ಲ ಚಿನ್ನು, ಬೇಬಿ ಕಾರ್ನ್ 65 ಅಂತ. ಖುಷಿ ಆಯ್ತಾ? ಕಬಾಬು ಬೇಕು ಹೇಳು ಅವ್ರಿಗೆ, ಹಿಂಗೆ ಸಪೋರ್ಟ್ ಮಾಡಿ ಅನ್ನು. ಥ್ಯಾಂಕ್ ಯು ಸೋ ಮಚ್. ಬಾಯ್. ಲವ್ ಯು ಆಲ್. ಬಂಗಾರ.